ಅದಕ್ಕೆ ನಾನು ಹೇಳ್ದೆ ಮಗ ಡಿಗ್ರಿ ಹೋಲ್ಡರ್ ದಿನೇಶ್ ಅಂತ ರೀಲ್ಸ್ ಮಾಡ್ತಾನೆ ಕಣಪ್ಪ ಅಂತಂದೆ. ಬೆಣ್ಣೆ ಬೆಣ್ಣೆ ಇದು ಚಟ್ನಿ ಹಚ್ಚಲಲ್ವೇ. ಎಲ್ಲ ನಮ್ಮ ಪ್ರೀತಿ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಇವತ್ತು ಮೊದಲ ಬಾರಿಗೆ ನಾನು ಮತ್ತೆ ನಮ್ಮ ಅವ್ವ ಬೆಂಗಳೂರಿಂದ ಊರ್ಗೆ ನಮ್ಮ ರಥದಲ್ಲಿ ಹೋಗ್ತಾ ಇದೀವಿ. ಇವಾಗ ಸದ್ಯಕ್ಕೆ ನಾವು ಹೆಸರುಘಟ್ಟ ಸಿಗ್ನಲ್ 8ನೇ ಮೈಲಲ್ಲಿ ಇದ್ದೀವಿ. ಅವ್ವ ಫಾರ್ ದ ಫಸ್ಟ್ ಟೈಮ್ ನಾನಿನ್ನ ಇಷ್ಟು ದೂರ ಕಾರಲ್ಲಿ ಇಬ್ರೇ ಹೋಯ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಅನಿಸ್ತಾ ಇದೆ? ಅದ್ರ ಬಗ್ಗೆ ಏನ್ ಅನ್ಸ್ತದೆ ಅಂದ್ರೆ ಸಂತೋಷ ಆಯ್ತದೆ, ಮಗ ಕಾರಲ್ಲಿ ಕರ್ಕೊಂಡು ಹೋಯ್ತವನಿ ಅಂತ. ಸರಿ, ಸಿಗ್ನಲ್ ಬಿಡ್ತಾ ಇರು, ಹೋಗದ. ಇವಾಗ ಮುಂದುವರ್ಸಿ ಶಿವಮ್ನವ್ರೆ, ಹೇಗ ಅನಿಸ್ತಿದೆ ನಿಮ್ಮ ಈ ಒಂದು ಪಯಣ ಅಂತ ದಯವಿಟ್ಟು ನಮಗೆ ತಿಳಿಸಿಕೊಡಿ. ಹೇಳಿ ಶಿವಮ್ನವ್ರೆ, ಏನಂತ ಹೇಳೋದು? ಏನಂತ ಹೇಳೋದು ಅಂತಂದ್ರೆ ಹೇಗ ಅನಿಸ್ತಿರೋದು? ನಿಮ್ ಗಂಡವ್ರ ಜೊತೆ ಏನಾರ ಈ ತರ ದೂರದ ಪಯಣವನ್ನ ಬಳಸಿದೀರಾ? ಹೇಗೆ? ಕಾರ್ ಇರ್ಲಿಲ್ಲ ಹೋಗಕ್ಕೆ, ಬಸ್ ಹೋಗಕ್ಕೆ ಕಾಸಿರ್ಲಿಲ್ಲ, ಹೆಂಗಪ್ಪ ಹೋಗಕ್ಕಾಯ್ತಿತ್ತು? ಆಟದಲ್ಲಿ ಹೋಯ್ತಿದ್ರಲ್ಲ, ಆಟ ಗಾಡಿ ಚೇತಕ ಅವೆಲ್ಲ ಓಲ್ಡು. ಈಗ ಮಗ ಕಾರ್ ತಗೊಂಡವನೆ, ಕಾರನ್ ಜೊತೆಲಿ ಹೋಗೋದು. ಮಗ ಕಾರ್ ತಗೊಂಡವನೆ, ಕಾರ್ ಎಷ್ಟ್ ಖರ್ಚು ಮಾಡವನೆ ಅಂತ ಗೊತ್ತಿಲ್ಲ. ಬಾಡವ್ರು ಒಳಗದೊಳಗೆ 50,000 ರೂಪಾಯಿ 60,000 ಆಗಿರೋದು. ವಿಡಿಯೋ ನೋಡ್ದ ಅಪ್ಪ ಹೇಳ್ತು, ಆಯ್ತಾ ಕಾರ್ಗೆ 50,000 ಖರ್ಚು ಮಾಡವನೆ ಅಂತವ. ಚೆನ್ನಾಗಿರ್ಲಿ. ಆಯ್ತು, ಈ ಸುಖಕರದ ಪಯಣದ ಬಗ್ಗೆ ಹೇಳಿ. ಎಷ್ಟು ಖುಷಿ ಆಯ್ತಿದೆ ನಿಮಗೆ ಅನ್ನೋದು ನಮಗೆ ಲೆಕ್ಕಾಚಾರವಾಗಿ ಗೊತ್ತಾಗಬೇಕು. ಸುಮಾರಾಗಿ ಪರವಾಗಿಲ್ಲ, ಖುಷಿ ಆಯ್ತದೆ. ಆದ್ರೆ ನಮ್ಮ ಮಕ್ಳು ಇನ್ನು ಮುಂದಕ್ಕೆ ಬರ್ಬೇಕು. ಮುಂದಕ್ಕೆ ಅಂತಂದ್ರೆ ಇಲ್ಲಿ ಸೀಟ್ ಮೇಲೆ ಕುತ್ಕೋಬಹುದು, ಇನ್ನ ಮುಂದಕ್ಕೆ ಅಂದ್ರೆ ಪಾದೆಟ್ ಮೇಲೆ ಹೋಗ್ಬೇಕಾಯ್ತದೆ. ಸೀಟ್ ಮೇಲೆ ಅಲ್ಲ, ಇನ್ನು ಮುಂದೆ ಬೆಳಿಬೇಕು ಮಗ. ಬೆಳಿಬೇಕು ಅಂದ್ರೆ ಇಷ್ಟೇ, ಬೆಳೆ ವಯಸ್ಸು ಮುಗಿದೋಯ್ತು ಈಗ. ಬದುಕಲ್ಲಿ ಇನ್ನು ಬೆಳಿಬೇಕು, ಸಂಪಾದನೆ ಮಾಡ್ಬೇಕು, ಮನೆ ಕಟ್ಬೇಕು. ಅಷ್ಟು ಮದ್ವೆ ಮಾಡ್ಕೋಬೇಕು. ಮದ್ವೆ ಹೆಣ್ಣು ನೋಡ್ಕೊಂಡ್ ಮದ್ವೆ ಮಾಡ್ಕೋಬೇಕು. ಈಗಿನ ಕಾಲ ನಮ್ ಮಾತ್ ಕೇಳಾರಪ್ಪ. ಈಗ ನಮ್ನು ಕೇಳ್ತಿಲ್ವಲ್ಲ, ನಮ್ನು ಯಾರು ಒಪ್ಕೋತಿಲ್ವಲ್ಲ. ಒಪ್ಕೊಳಂಗ್ ಮಾಡ್ಬೇಕು. ಹೆಂಗ್ ಮಾಡೋದು? ಮನೆ ಕಟ್ಟಬೇಕು. ನಮ್ಗಂತೂ ಶಿವಮ್ನವ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತಿದೆ. ಆಕ್ಚುಲಿ ನಾವು ಮನೆಯವರೆಲ್ಲ ಹೋಗಿದ್ವಿ ಶಿವಮ್ನವ್ರೆ. ನಿಮ್ಗೆ ಜ್ಞಾಪಕಕ್ಕಿದ್ರೆ ನಾಗಮಂಗಲದಿಂದ ಹೆಬ್ಗೋಡಿವರೆಗೂ ಹೋಗಿದ್ವಿ, ಎಲೆಕ್ಟ್ರಾನಿಕ್ ಸಿಟಿ ವರ್ಗು. ಜ್ಞಾಪಕಕ್ಕಿದೆ? ಎಲ್ಲಾರು ಹೋಗಿದ್ವಿ ಮದ್ವೆಗಲ್ಲ, ಪಾಪುದು ಇದಕ್ಕೆ. ಆದ್ರೆ ನಾವು ನೀವು ಒಂಟಿಯಾಗಿ ಇಬ್ರಾಳೆಯ ಎಲ್ಲೂ ಹೋಗಿರ್ಲಿಲ್ಲ. ಇವತ್ತು ಹೋಗ್ತಾ ಇರೋದ್ರ ಕಾರಣ ನಮಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತಿದೆ. ಇಲ್ಲ ಅಂತ ನಾವ್ ಹೇಳಕ್ ಇಷ್ಟಪಡಲ್ಲ. ಭಾರಿ ನಮ್ಗೆ ಇದಾಯ್ತಿದೆ. ನೀನ್ ಇಂಥ ಹೋಟ್ಲಲ್ಲಿ ನಾನು ಊಟ ತಿನ್ಬೇಕು ಅಂತ ತೋರ್ಸೋ, ಅಂತ ಹೋಟ್ಲಲ್ಲಿ ಊಟ ಕೊಡಿಸ್ತೀನಿ. ನಮಗೆ ಹೋಟ್ಲು ಊಟ ಬೇಡ ಗುರುವೆ, ಕಾಫಿ ಟೀ ಯಾವ್ದು ಬೇಡ. ತೋರ್ಸವ, ಇಂಥದ್ದು ತೋರ್ಸು. ಹೋಟ್ಲು ಸುತ್ತೀನಿ ಎದ್ದು ಬಿಡ, ನಾ ಬರೋದು ಇಲ್ಲ ಕುಡಿಯೋದು ಇಲ್ಲ. ಮತ್ತೆ ಈ ರೋಡಲ್ಲಿ ಕರ್ಕೊಂಡೆ ಬರ್ತೀನಿ, ಮಾಮೂಲಿ ಮಾಡಿ ರೋಡಲ್ಲಿ ಕರ್ಕೊಂಡು ಹೋಗಿವೆ ನಿನ್ನ. ಹಾಸನ್ ರೋಡಲ್ಲಿ ಸುಮ್ನೆ ಕರ್ಕೊಂಡ್ ಬಂದಿನ ನಿನ್ನ ಹೇಳವ. ಇಂಥ ಹೋಟ್ಲು ಮಗನೇ, ಇಂಥ ಹೋಟ್ಲು ನನಗೆ ಕಾಫಿ ಕೊಡುದು, ಇಂಥ ಹೋಟ್ಲಲ್ಲಿ ಊಟ ಕೊಡುದು ಅಂತಂದ್ರೆ ಸಾಲಾಲಿ ಸೂಲಾಲಿ ಕಂಡರ್ ಮನೆ 4 ದಿವಸ ಕೇಳಿ ನಾನು ನಿಜವಾಗದ ನಾನು ನಿನಗೆ ಕೊಡ್ಸೋಂತ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ವಿಡಿಯೋಸ್ಗಳನ್ನ ಆದಷ್ಟು ಕೂತ್ಕೊಂಡು ನೋಡಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕಂತ ನಾನಂತ ಪ್ರಯತ್ನ ಪಡ್ತೀನಿ. ಇನ್ನೂ ಸೀರೀಸ್ಗಳು ಸ್ಟಾರ್ಟ್ ಆಯ್ತವೆ. ಇವಾಗ ಸೀರೀಸ್ ಏನಪ್ಪಾ ಅಂತಂದ್ರೆ ನಮ್ಮ ಮನೆ ಮಂದಿ ಎಲ್ಲ ಸೇರ್ಕೊಂಡು ನಿಮ್ಮನ್ನ ನಗ್ಸೋಂತ ಪ್ರಯತ್ನ ಮಾಡ್ತೀವಿ. ಆ ಸೀರೀಸ್ ಏನು, ಮತ್ತೆ ನಾವ್ ಏನ್ ಮಾಡಕ್ ಹೋಯ್ತಾ ಇದಾವೋ ಇದೆಲ್ಲ ಸಂಪೂರ್ಣವಾಗಿ ನಿಮ್ಗೆ ಆದಷ್ಟು ಬೇಗ ತಿಳಿಸ್ತೀನಿ. ಇನ್ನು ಮೊದಲಿಗೆ ಯಾರು ನಮ್ಮ ಯೂಟ್ಯೂಬ್ ಅಲ್ಲಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೆ ಬರಕ್ಕೆ ಬೆಳೆಸಿ. ನೀವು ಅಷ್ಟೇ ನಿಮ್ಮ ಕಾರ್ಯಗಳಲ್ಲಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ.
ಪರಮಾತ್ಮ ಎಲ್ಲರಿಗೂ ಒಳ್ಳೇದ್ ಮಾಡಿ ಮಾಡ್ತಾರೆ. ನಮ್ ಮಗನ್ನ ಬೆಳ್ಸಿ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ ನಮ್ ಜರ್ನಿನ ಹಿಂಗೆ ಮುಂದಕ್ಕೆ ಸ್ಟಾರ್ಟ್ ಮಾಡೋದು. ನಮ್ಮ ಹೋಗಿ ಯಾವ ಹೋಟ್ಲಲ್ಲಿ ಕೇಳೋದು ಆ ಹೋಟ್ಲಲ್ಲಿ ನೀವು ಹೋಗ್ಬಿಟ್ಟು ವಾಟಕ್ಕೆ ಉಣ್ಬಿಟ್ಟು ಟೀ ಕುಡ್ದ್ಬಟ್ಟೆ ಒಂದ್ 4 ಮನೇಲಿ ಕೆಲ್ಸದ್ ಮಾಡಬಿಟ್ಟೆ. ಕೆಲ್ಸ ಏನಾರು ಇಲ್ಲ ಅಂತಂದ್ರೆ ಹೋಟ್ಲಲ್ಲಿ ದುಡ್ಡ ಕೇಳಿದ್ರೆ ಏನಿಲ್ಲ ಅಣ್ಣ 4 ಪಾತ್ರೆಗಳ ತೊಳೆದು ಕೊಟ್ಟು ಬರ್ತೀನಿ ಅಂತ ಅಂದ್ಬಿಡ್ತೀನಿ. ಅಷ್ಟೇ ತಲೆ ಕಟ್ಟಲ್ಲ. ಅಮ್ಮವ್ಗೆ ಕಸ ಹೊಡಿಯಕ್ ಬಿಡಲ್ಲ. ಅಕ್ಕಿ ರುಬ್ಬಿಟ್ಟು ನಾನೇ ಬಂದ್ ಕಸ ಹೊಡಿತೀನಿ. ತಲೆ ಕಸ ಹೊಡಿ ಬರೀ ಮುಂದಕ್ಕೆ ಹೋಗೋಣ. ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನನಗೆ ಕಾರಲ್ಲಿ ಬರೋ ಯಾವುದೇ ಉದ್ದೇಶ ಇರ್ಲಿಲ್ಲ. ನಾನೇನ್ ಅಂದ್ಕೊಂಡಿದ್ದೆ, ಕಾರ್ದು ಇನ್ನೊಂದ್ ಸ್ವಲ್ಪ ಕೆಲ್ಸ ಅದೇ, ಆ ಕೆಲ್ಸನ ಮಾಡಿಸ್ಬಿಟ್ಟು ಒಂದೇ ಸಲ ಎತ್ಕೊ ಬರ ಮಾಡಿದ್ದೆ. ಆದ್ರೆ ನೀವು ಬೆಳಗ್ಗೆ ಎದ್ದು ನೀನವರ ಹೇಳಿದ್ರಲ್ಲಿ ಏನ್ರಲ್ಲಿ ಹೋಗೋದ ಕಾರಲ್ಲಿ ಹೋಗೋದೆ ಅಂತ ಆ ಒಂದು ಕಾರಣಕ್ಕೋಸ್ಕರ ನನ್ನ ಕಾರ್ ತಗೋತಾ ಇದೀನಿ. ನಾನಿರುವುದೇ ನಿಮಗಾಗಿ, ನಾಡಿರುವುದ ನಮಗಾಗಿ. ಕಣ್ಣೀರೇಕೆ ಬಿಸಿ ಉಸಿರೇಕೆ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಬಾಳುವೆರೆಲ್ಲ ಆಯಾಗಿ, ಬಾಳುವಿರೆಲ್ಲ ಆಯಾಗಿ, ನಾವಿರುವುದೇ ನಿಮಗಾಗಿ. ಅವಾಗ ಫಿಲಪ್ಗಳಿಗೆಲ್ಲ ಹೋಯ್ತಿದ? ಯಾವ ಫಿಲಪ್ ಹೋಯ್ತಿದೆ? ತವರಿಗೆ ಬರ್ತಂಗಿ. ಯಾವ ಊರಲ್ಲಿ? ಕೊಪ್ಪ ಟೆಂಟ್ ಹೌಸ್. ಕೊಪ್ಪ ಬೆಳಕೆರೆ. ಚೆನ್ನಾಗ್ ಆಗ್ತಿದ್ರು. ಚೆನ್ನಾಗ್ ಆಗ್ತಿದ್ರು. ಎಲ್ಲ ಕುತ್ಕೊಂಡ್ ನೋಡೋದು, ಚೇರ್ ಕುತ್ಕೊಂಡ್ ನೋಡೋದು, ನೆಲ್ದಾಗ ಕುತ್ಕೊಂಡ್ ನೋಡೋದು, ಚೇರ್ ಮೇಲೆ ಎಲ್ಲಪ್ಪ ನೋಡ್ತಿದ್ದ. ಎಷ್ಟು ರೂಪಾಯಿ ಇತ್ತು ಟಿಕೆಟ್ ಅವಾಗ? ಎಷ್ಟ ಇತ್ತು ನಮ್ಗೇನ್ ಗೊತ್ತು. ಕೆಳ ಕುತ್ಕೊಂಡ್ ನೋಡ್ತಿದ್ವು. 1 ರೂಪಾಯಿ 6 ರೂಪಾಯಿ 7 ರೂಪಾಯಿ ಕೊಟ್ಟಿ ನೋಡ್ಕೊಂಡ್ ಹೆಂಗೋ ಬರ್ತಿದ್ವು. ಇವಾಗ ನಾನೇನಾರ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ರೆ ಆತರ ಬಂದ್ ನೋಡಿಯಾ? ನನ್ ಮಗವ ಅಲ್ಲಿ ಗಂಟೆ ಬಂದ್ಬಿಟ್ರ ಸಾಕು, ನನ್ ಏನು ಸಿತಿಲ್ಲ. ಜಿ ಕನ್ನಡ ಬಂದ್ಬಿಟ್ಟು ಇವಳು ಸ್ವಲ್ಪ ಅವಳ ಬಿಡು ಸ್ಥಳ ಮಾಡ್ಕೊಂಡ್ ಬಂದ್ಬಿಟ್ರೆ ನೋಡಪ್ಪ, ನನ್ಗ ಅದು ತುಂಬಾ ಆಸೆ. ಬಜೆಟ್ ಹಾಕಿಸು ಅದೇ ತಾನೇ ಬಜೆಟ್ ಹಾಕಿದ್ದು. ಸೃಜಾನ ನಡೆಸ್ತಾ ಇಲ್ವಲ್ಲ ಬಜೆಟ್ ಹಾಕಿಸ? ಸೃಜಾನ ನಡೆಸ್ತಾ ಇಲ್ಲ ಬಜೆಟ್ ಹಾಕಿಸ? ಯಾಕೋ ಬಿಟ್ಬಿಟ್ನೆ. ಸುಜಾನ ಅವ್ರೆ, ದಯವಿಟ್ಟು ನಮ್ಮ ಓವರ್ ಮಾತನ್ನ ಕೇಳ್ಕೊಂಡು ನೀವು ಮತ್ತೆ ಮಜೆಟಾಗಿ ಸ್ಟಾರ್ಟ್ ಮಾಡಿ. ಅನುಶ್ರೇಖಾ, ಜಿ ಕನ್ನಡ ಟೀಮ್ ಅವರೇ, ಮೊಬೈಲ್ ಏನೋ ಕೆಡಿಸ್ಕೊಂಡಿದ್ದೀರಲ್ಲ, ದಯವಿಟ್ಟು ಇದು ಯಾವ್ದು ನಾನು ಹೇಳ್ಕೊಟ್ಟಿರೋದಲ್ಲ, ನಮ್ಮ ಅವ್ವದೇಯ ಹೇಳ್ತಾ ಇರೋದು. ದಯವಿಟ್ಟು ಒಂಚೂರು ಕಿವಿಗೆ ಹಾಕೊಳ್ಳಿ. ಅಯ್ಯೋ ಪಾಪ ನಿಮ್ಗೆಲ್ಲ ಇದು ಬರಲ್ಲ. ಬಂದ್ರೆ ದಯವಿಟ್ಟು ಕಿವಿಗೆ ಹಾಕೊಳ್ಳಿ, ಒಂಚೂರು ಕರ್ಕೊಳ್ಳಿ, ಏನಾಗಲ್ಲ, ತಪ್ಪೇನಾಗಲ್ಲ. ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ. ನಮ್ಮ ಅವ್ವ ಹೇಳ್ತಾಳೆ, ನನ್ ಹೋಗಿ ಅನುಶ್ರೀಯ ಮೇಡಮ್ ಅವ್ರನ್ನ ಕೈ ಮುಟ್ಬಿಟ್ಟಿ ಬರ್ಬೇಕು ಅಂತ ನನ್ ಮಗ. ಅದೊಂದು ಆಸೆ ನನಗೆ. ಈಗ ಏನಿಲ್ಲ, ಈಗ 1ನೇ ತಾರೀಕಿಂದ ಫುಲ್ಲು ಕೆಲ್ಸ ಬಿಟ್ಟ ಸ್ಟಾರ್ಟ್ ಮಾಡ್ದೆ. ಎಲ್ಲ ಫುಲ್ಲು ತಲೆ ಕೆಲ್ಸಬೇಡ. ಅನುಶ್ರೀಕ ಕೇಳಿಸ್ಕೊಳಕ ಹಂಗೋ ಹಿಂಗೋ ನಮ್ಮವ್ವ ಬೆಳ್ಬೆಳ್ಗೆ ಟಿಫನ್ ತಿನ್ನೋದಕ್ಕೆ ಒಪ್ಪಿಗೆ ನೀಡವ್ರೆ. ಹಾಗಾಗಿ ನಾವು ಬಂದಿರೋದು ಉಡುಪಿ ಗ್ರ್ಯಾಂಡು. ಏನೋ ದೊಡ್ಡದಾಗದೆ ಅಂತ ಕರ್ಕೊಂಡ್ ಬರ್ತಾ ಇದೀನಿ. ಟೇಸ್ಟ್ ಹೆಂಗಿರೋದಂತ ನೋಡ್ಬೇಕು. ಇವಾಗ ಇಲ್ಲೆಲ್ಲ ಎಷ್ಟು ದೊಡ್ಡದಾಗದೆ ಇದು ಗೊತ್ತಲ್ಲ, ಹಾಸನ್ ಬೆಂಗಳೂರು ಹೈವೇ. ಬಂದಿದೀವಿ, ನೋಡೋಣ ಅದೆಷ್ಟು ಚೆನ್ನಾಗಿದ್ದದು ಅಂತ. ಚೆನ್ನಾಗಿಲ್ಲ ಅಂತಂದ್ರೆ ಏನು ಹೇಳಕ್ ಆಗಲ್ಲ. ಚೆನ್ನಾಗದೆ ಅಂತಂದ್ರೆ 4 ಜನಕ್ಕೆ ಹೇಳ್ಬೋದು, ಚೆನ್ನಾಗಿಲ್ಲ ಅಂತಂದ್ರೆ ಅವ್ರಿಗೆ ಮಾತ್ರ ಹೇಳ್ಬೇಕು. ಆದ್ರೆ ಇವ್ರದ್ದೆಲ್ಲ ದೊಡ್ಡದಲ್ವೇ, ನಮ್ಮ ಮಾತಿಲ್ಲ ಇಲ್ಲಿ ಕೇಳೋರು. ನೋಡೋಣ ಬನ್ನಿ. ಒಳಗಡೆ ಹಿಂಗದೆ, ನಮ್ಮವ್ವ ಇಲ್ಲಿ ಕೂತ್ಕೊಂಡಿದ್ದಾರೆ, ನಾವಿಲ್ಲಿ ಕೂತ್ಕೊಂಡಿದೀವಿ. ಏನೇನ್ ಆರ್ಡರ್ ಮಾಡಿದೀವ ಇವಾಗ? ಏನೇನ್ ಆರ್ಡರ್ ಮಾಡಿದೀವಿ? ನನಗ್ ಗೊತ್ತಿಲ್ಲ. ನಿಂಗೆ ಗೊತ್ತಿಲ್ಲ? ಕೊಡಿ ವಾಟರ್ ಬಾಟಲ್. ನೀನೇನ್ ಆರ್ಡರ್ ಮಾಡಿದ್ದೀರ ನನಗ್ ಗೊತ್ತಿಲ್ಲ. ನಾವು ಆರ್ಡರ್ ಮಾಡಿರೋದು ಇದು ಬಟರ್ ಬೆಣ್ಣೆ ದೋಸೆ. ತಿನ್ನಾಗೇನು ಹಂಗೆ ಇದೆಯಾ? ತಿಂದೆಯ? ಚೆನ್ನಾಗದೆ ಅಂತಂದ್ರು ಅದಕ್ಕೆ ಆರ್ಡರ್ ಮಾಡಿದೀನಿ. ಆಮೇಲೆ 1-2 ಮೂಸಂಬಿ ಜ್ಯೂಸ್ ಆರ್ಡರ್ ಮಾಡಿದೀನಿ. ನೋಡೋಣ, ಚೆನ್ನಾಗಿದ್ರೆ 4 ಜನಕ್ಕೆ ಕೇಳೋಣ. ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿಲ್ಲ ಅನ್ಕೊಂಡು ನಾನೇನೇ ಮಾತಾಡ್ಕೊಳ್ಳೋಣ, ಬೇರೆ ಯಾರು ಹೇಳೋದ್ ಬೇಡ. ಪಾಪ ಅವರು ಬಂಡವಾಳ ಹಾಕಿ ಹೋಟ್ಲು ನಡೆಸ್ತಾ ಇರ್ತಾರಲ್ವೇ. ಹಾಗಾಗಿ ಈಗ ಎಷ್ಟು ಖುಷಿ ಇದೆ ಈ ತರ ಹೋಟ್ಲು ಬಂದಿರೋದಕ್ಕೆ. ಖುಷಿ ಭಾರಿ ಖುಷಿ ಅದೇ. ಆದ್ರೆ ಇದ್ರಲ್ಲಿ ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿದ್ರ ದೇವ್ರು ಕೊಡ್ತಾವನೆ, ಚೆನ್ನಾಗಿ ಇದ್ ಮಾಡೋದ.
ಆರ್ಡರ್ ಬಂದೈತೆ, ಇವಾಗ ನಾವು 30 ತಿಂದ್ಬಿಟ್ಟು ಟೇಸ್ಟ್ ಮಾಡ್ತಾನೆ. ಟೇಸ್ಟ್ ಮಾಡಿ ಹೇಳವ ಹೆಂಗೈತಿ ಅಂತ. ಮಾಡ ಬೆಣ್ಣೆ ಬೆಣ್ಣೆ ಇದು ಚಟ್ನಿ ಹಚ್ಕೊಳಲ್ವೇ, ಬರೀ ಬೆಣ್ಣೆ ಹಚ್ಕೊಂಡು ತಿಂತಾರವ. ತಿನ್ನವ ಅದನ್ನ ಹಚ್ಕೊಂಡು ಟೇಸ್ಟ್ ಮಾಡವ ಹೆಂಗಿದಾರೆ ಅಂತ ಹೇಳವ. ಬೆಣ್ಣೆ 1000 ರೂಪಾಯಿ ಅದ್ರ ಮೇಲಿಲ್ಲ, ಅವಾಗ ಚೆನ್ನಾಗಿರ್ತದೆ. ನಾನು ತಿಂದು ಟೇಸ್ಟ್ ಮಾಡ್ತೀನಿ, ಬರೀ ನೋಡೋಣ. ಚೆನ್ನಾಗಿದೆ. ಬಿಲ್ ಎಷ್ಟಾಗಿ ಗೊತ್ತೇ? ಇಷ್ಟ ಆಗದೆ ಗೊತ್ತಿಲ್ಲ, ಸುಮ್ಮನೆ ಉಡುಪಿ ಗ್ರ್ಯಾಂಡ್ ಅಲ್ಲಿ ಇವಾಗ ಟಿಫನ್ ತಿಂದು ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಹೆಂಗಿತ್ತು ಅಂತ ನಮ್ಮ ಹೂವು ಹೇಳ್ತಾಳೆ. ಅವ್ ಹೆಂಗಿತ್ತವ? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಿಜಕ್ಕೂ ಇದೇನ್ ಪ್ರಮೋಷನ್ ಅಲ್ಲ, ಇಷ್ಟ ದೊಡ್ಡ ದೊಡ್ಡ ಅದಕ್ಕೆಲ್ಲ ಪ್ರಮೋಷನ್ ಕೊಟ್ಟರು. ಒಟ್ನಲ್ಲಿ ಚೆನ್ನಾಗದೆ. ಒಟ್ನಲ್ಲಿ ಏನಪ್ಪಾ ಅಂದ್ರೆ ಒಂಚೂರು ಬ್ಲೇಡು, ಇದೇ ಊಟ ನಾವು ಹೊರಗಡೆ ತಿಂದಿದ್ರೆ ಒಂದು 200 ರೂಪಾಯಿ ಮುಗ್ದೋಗ್ಬಿಡೋದು. 200-230 ರೂಪಾಯಿಲಿ. ಇಲ್ಲಿ ಒಂದು 430 ಏನೋ ಆಗಿತ್ತು, 440 ಏನೋ ಆಗಿತ್ತು. ಅದಕ್ಕೆ ಒಂದ್ ಸ್ವಲ್ಪ ಸೇರಿಸಿ ಕೊಟ್ಟೆ. ಏನಿಲ್ಲ, ಒಟ್ನಲ್ಲಿ ಅಲ್ಲಿರೋ ಒಳಗಡೆ ಇರೋ ಎನ್ವಿರಾನ್ಮೆಂಟ್ ಕೊಡ್ಬೇಕಷ್ಟೇ. ಅದ್ ಬಿಟ್ರೆ ಊಟ ಅಂತೂ ನಿಜಕ್ಕೂ ಚೆನ್ನಾಗಿತ್ತು. ಏನ್ ನಾವೇನ್ ಜಾಸ್ತಿ ತಿನ್ಲಿಲ್ಲ, ಒಂದೊಂದು ದೋಸೆ ಜ್ಯೂಸ್ ಕುಡ್ಕೊಬೋದು. ಒಟ್ಟಲ್ಲಿ ಮಗು ಜೊತೆ ತಿಂದಿದ್ದು ಭಾರಿ ಖುಷಿ ಆಯ್ತು. ಬೇಡ ತಿನ್ಲು ಹೆಂಗ ಕನ್ವಿನ್ಸ್ ಮಾಡಿ ಕರ್ಕೊಂಬಂದೆ. ಬಂದ್ ಇವಾಗ ಊರ್ ಕಡೆಗೆ ಹೋಗಮ್ಮ. ನನ್ನ ಆಟೋದಲ್ಲಿ ಬಂದಿದ್ದು ಹೇಳ್ತೈತಲ್ಲ, ಅದ ಹೇಳು. ಆಟೋದಲ್ಲಿ ಬಂದೆ, ಒಬ್ಬ ಡ್ರೈವರ್ ಕೇಳಿದ್ರು ಯಾವೂರ್ ಆಂಟಿ ಅಂದ್ರು. ನಾನು ನಾಗಮಂಗಲ, ಮಂಡ್ಯ, ಮಧ್ಯ, ದೇವಲಪುರ ಅಂತ ಹೇಳ್ದೆ. ನಾವು ಸಂತೆ ಬಾಚಳ್ಳಿ ಕನಂಟಿ ಅಂತ ಹೇಳಿದ್ರು. ಅದಕ್ಕೆ ನಾನಂದೆ, ಅವ್ರಂದ್ರು ಇಲ್ಗೇನಕ್ ಬಂದಿದ್ರಿ ಇಲ್ಲ, ನಾವ್ ಸ್ವಲ್ಪ ಆಸ್ಪತ್ರೆಗೆ ತೋರ್ಸಕ್ಕೆ ಅಂತ ಬಂದ್ವಿ. ಇಲ್ಲ ಯಾರು ಅವ್ರ ಏನ್ರು, ನಮ್ ನಾದ್ನಿದಿರು, ನಮ್ ನಾದ್ನಿ ಮನೇಲಿ ನನ್ ಮಗ ಅವನೇ ಕಣಪ್ಪ ಅಂದ್ರು. ಮಗನ್ ಮದ್ವೆ ಮಾಡಿದೀರಾ ಅಂದ್ರು. ಇಲ್ಲ ಕಣಪ್ಪ, ಮದ್ವೆ ಮಾಡಿಲ್ಲ. ಏನ್ ಕೆಲ್ಸಕ್ ಹೋಯ್ತಾ ಇದ್ದವ್ರು? ಯಾವ್ದೋ ಒಂದ್ ಕಂಪ್ನಿಗ್ ಹೋಯ್ತವ್ರೆ ಕಣಪ್ಪ ಅಂತಂದೆ. ಹೆಣ್ಮಕ್ಳು ಗಂಡ್ಮಕ್ಳು ಎಷ್ಟ್ ಜನ ಅಂತ ಕೇಳಿದ್ರು. 2 ಗಂಡ್ಮಕ್ಳು ಕಣಪ್ಪ ಅಂದ. ಹಿರಿಯರ ಕಿರಿಯರ ಇಲ್ಲಿರೋರು, ಊರಲ್ಲಿ ಒಬ್ರವ್ರೆ, ಹಿರಿಯರು ಇಲ್ಲವ್ರೆ. ಊರಲ್ಲಿರೋರು ಏನ್ ಮಾಡ್ತಾ ಇದಾರು ಅಂದ್ರು, ಟ್ಯಾಕ್ಟರ್ ಓಡಿಸ್ತವ್ರ ಕಣಪ್ಪ, ಇಲ್ಲಿರೋ ಕೆಲ್ಸಕ್ ಹೋಯ್ತಾನೆ. ಅದಕ್ಕೆ ನಾನ್ ಹೇಳ್ದೆ, ಮಗ ಡಿಗ್ರಿ ಹೋಲ್ಡರ್ ದಿನೇಶ್ ಅಂತ ರೀಲ್ಸ್ ಮಾಡ್ತಾನೆ ಕಣಪ್ಪ ಅಂತಂದೆ. ಹೌದಾ ಆಂಟಿ, ತುಂಬಾ ಟ್ಯಾಂಕ್ಸ್ ಅಂತ ಹೇಳ್ದ. ಆಮೇಲೆ ಗದ್ದೆ ಹೊಲ ಎಷ್ಟಿದ್ದದು ಅಂತಂದ. ಏನ್ ಹೇಳ್ಕೊಳ ಅಂತೂ ಏನಿಲ್ಲ ಕಣಪ್ಪ, ಮೈದನ್ ಮದ್ವೆ ಆಗಿಲ್ಲ, ಇನ್ನು ಬೇರೆ ಆಗಿಲ್ಲ. ಸ್ವಲ್ಪ ಅವ್ರೆ 2 ಬಾದೂರ್ ಇಲ್ಲೇ ಅವ್ರೆ ಬೆಂಗಳೂರು ಸಿಟಿ ಒಳಗೆ, ನಾವೊಬ್ರು ಊರಲ್ಲಿ ಇದ್ದೀವಿ ಕಣಪ್ಪ ಅಂದೆ. ಒಳ್ಳೇದು ಕಣಂಟಿ ಅಂತ. ಇದನ್ನೆಲ್ಲ ಯಾಕೆ ನಮ್ಮ ಅವ್ವನ್ ಕೈಲಿ ಹೇಳಿಸ್ತೆ ಅಂತಂದ್ರೆ, ಈಗ ನಮ್ಮ ಅವ್ವನ್ ಜನರೇಷನ್ ಆಗಿರ್ಬೋದು, ನಮ್ಮ ಅವ್ವನ್ಗಿಂತ ಇನ್ಲು ಜನರೇಷನ್ ಆಗಿರ್ಬೋದು, ಇವ್ರದೆಲ್ಲ ಹೆಂಗೆ ಅಂತಂದ್ರೆ ಒಂಚೂರು ಕೇಳಿದ್ರೆ ಇಡೀ ಪುರಾಣಗಳನ್ನೇ ಬಿಟ್ಬಿಡ್ತಾರೆ. ಅವರ ಅಷ್ಟು ಮುಗ್ಧತೆಗಳು. ಹಾಗಾಗಿ ಇದನ್ನ ಹೇಳೋದಿಕ್ಕೆ ನಿಮ್ ಮುಂದೆ ಇಷ್ಟಪಟ್ಟೆ. ನನಗೆ ಹೇಳ್ತಾ ಇತ್ತಲ್ಲ, ನೀವು ಕೇಳಿದ್ಬಿಟ್ಟು ನಿಮ್ಗೂ ಬಿಟ್ಟೆ. ನಿಮ್ಮ ಅಮ್ಮನುವೆ, ನಿಮ್ ಅಜ್ಜಿನುವೆ, ನಿಮ್ ದೊಡ್ಡವದಿರುವೆ, ನಿಮ್ ಚಿಕ್ಕವದಿರುವೆ ಇದೇ ತರ ಮುಗ್ಧ ಜೀವಿಗಳಾಗಿದ್ರೆ ಅವ್ರ ಹೆಸರು ಒಂದು ಕಮೆಂಟ್ ಹಾಕ್ಬಿಡಿ. ಗಾಡಿ ಸೇಫ್ ಆಗಿ ಬಂದು ಮನೆ ಮುಂದೆ, ಮನೆ ಪಕ್ಕದಲ್ಲಿ, ಮನೆ ಮುಂದೆ ಪಕ್ಕದಲ್ಲಿ ಲ್ಯಾಂಡ್ ಆಯ್ತು. ಇವಾಗ ನಾವು ಒಳಗಡೆ ಬರ್ತಾ ಇದೀವಿ. ಇದು ನಮ್ಮ ಮನೆ, ಅಲ್ಲಿದಲ್ಲಿ ನೋಡಿ ಬಾಡ್ತಿ. ಇವಾಗ ಒಳಗಡೆ ಹೋಯ್ತೀರಿ. ಅವಾಗಾರು ನಾವು ಒಳಗಡೆ ಸೇಫ್ ಆಗಿ ತಲುಪಿಸಿದೀನಿ. ಇಲ್ಲಿಗೆ ಈ ಒಂದು ಅತ್ಯುತ್ತಮವಾದ ಲಾಗ ಮುಗ್ದಿದೆ. ದಯವಿಟ್ಟು ಇನ್ನೂ ಯಾರು ನೋಡಿಲ್ಲ ವಿಡಿಯೋನ ನೋಡ್ಕೊಳ್ಳಿ. ಈ ಮುಂದದ ನಾಳೆಗೆ ಅಪ್ಲೋಡ್ ಮಾಡ್ತೀನಿ. ಒಳ್ಳೇದಾಗ್ಲಿ.